ನೀವು ಹೇಗೆ ನಗ್ತಾ ನಗ್ತಾ ಇದ್ದೀರಿ, ನಿಮ್ಮ ಬೆಳೆ ಎಲ್ಲ ನಗ್ತಾ ಇದೆ. ಅಷ್ಟು ಚೆನ್ನಾಗಿದೆ, ಚೆನ್ನಾಗಿ ಸಾಕಿದ್ದೀರಿ ಅದನ್ನು, ಮಗು ಥರ. ನೋಡಿ ಎಷ್ಟು ಚೆನ್ನಾಗಿದೆ ಕಡಲೆಕಾಯಿ, ತುಂಬಾ ಫ್ರೆಶ್ ಆಗಿದೆ. ಇನ್ನೊಂದಾ? ಏನು ಗಮ್ಮಂತ ಇದೆ ಗೊತ್ತಾ ಇದು. ನೋಡಿ ಇದನ್ನು ಕುಜ್ಜಿ ಅಂತ ಹೇಳ್ತಾ ಇದ್ದಾರೆ ಇದನ್ನು. ನೀರು ಚೆನ್ನಾಗಿದೆ, ತುಂಬ ಸ್ವೀಟು ಇಲ್ಲ, ತುಂಬ ಸಾಲ್ಟಿನೂ ಇಲ್ಲ, ಚೆನ್ನಾಗಿದೆ. ಇಲ್ಲಿ ಹುತ್ತಾ ಇದೆ, ಹಾವಿದೆಯಾ? ತುಂಬ ಚೆನ್ನಾಗಿದೆ. ಮಾವಿನಕಾಯಿ ತಿಂದು ಎಳ್ನೀರು ಕುಡಿದು ನೋಡಿ, ಇಲ್ಲಿ ಬಾಳೆ ಗೊನೆ ಹಣ್ಣಾಗ್ತಾ ಇದೆ ಇವಾಗ, ಏಲಕ್ಕಿ ಬಾಳೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ಇವಾಗ ಈ ಫಾರ್ಮಲ್ಲಿ ನೀರು ಓಪನ್ ಮಾಡ್ತಾ ಇದ್ದಾರೆ, ಬನ್ನಿ ಇವಾಗ ನೋಡೋಣ. ಈ ಫಾರ್ಮ್ ನೋಡಿದ್ಮೇಲೆ ಕಡಲೆಕಾಯಿ ತೋಟ, ಮಾವಿನ ತೋಟ ಎಲ್ಲಾನು ಸುತ್ತಾಡ್ಕೊಂಬರೋಣ. ಓ, ವಾಟರ್ ಪ್ರೆಷರ್ ಎಷ್ಟಿದೆ ಅಂತ. ಇಲ್ಲಿ ಹುತ್ತಾ ಇದೆ, ಹಾವಿದೆಯಾ? ಹಾವಿಲ್ಲ, ನಾವು ಯಾವತ್ತೂ ನೋಡಿಲ್ಲ ಹಾವದ್ರಲ್ಲಿ. ಇವರು ಹಾವಿರಲ್ಲ, ಹಾವಿರೋದು ಕಲ್ಸಲ್ಲಿ. ಹೇಗಿದೆ ರಕ್ಷಿತ್? ಅನ್ಸುತ್ತೆ ಇದು. ಓ ಮೈ ಗಾಡ್, ಅವ್ವಾ ಅವ್ವಾ. ನೋಡಿ ನೀರು ಕುಡಿತಾ ಇದ್ದೀನಿ ನಾನು ಇವಾಗ. ನೀರು ಚೆನ್ನಾಗಿದೆ, ತುಂಬ ಸ್ವೀಟು ಇಲ್ಲ, ತುಂಬ ಸಾಲ್ಟಿನೂ ಇಲ್ಲ, ಚೆನ್ನಾಗಿದೆ. ಇವಾಗ ರೈನ್ ಗನ್ನಲ್ಲಿ ಆನ್ ಮಾಡ್ತಾ ಇರಂತೆ, ನಾನು ಚಪ್ಪಲಿ ಹೋಗುತ್ತೆ ಅಂತ ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನಿಸ್ತಾ ಇದೆ. ಇಲ್ಲಿ ಓಡ್ಬೇಕು ಇವಾಗ. ಸ್ವಲ್ಪ ಕಾಲು ಡ್ರೈ ಆದಮೇಲೆ ಚಪ್ಪಲಿ ಹಾಕೊಬೋದು. ಇವಾಗ ತೋತಾಪುರಿ. ಓ, ಇವಾಗ ಗಾಳಿ ಚೆನ್ನಾಗಿ ಬೀಸ್ತಾ ಇದೆ, ಹ್ಯಾಟ್ ಹಾರೋಗ್ತಾ ಇದೆ. ಇಲ್ಲಿ ಕಡಲೆಕಾಯಿ ರುಚಿ ಹತ್ತಿತು, ಮತ್ತೆ ಪ್ಯಾಕೆಟ್ ಓಪನ್ ಆಗ್ತಾ ಇದೆ ಇವಾಗ. ಇವಾಗ ಕಡಲೆಕಾಯಿ ಫಾರ್ಮ್ ನೋಡ್ಕೊಂಬರೋದಕ್ಕೆ ಹೊರಟಿದ್ದೀವಿ. ನೋಡೋಣ ಅಲ್ಲಿ ಕೀಳಕ್ಕಾಗತ್ತಾ ಒಂದು ಸ್ವಲ್ಪ ಹೇಗಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಹೊರಗಡೆ ನೋಡ್ಬೋದು ತುಂಬ ಬಿಸಿಲೇನೂ ಇದೆ. ಸೊ ಹ್ಯಾಟ್ ಬೇರೆ ಇಟ್ಕೊಂಡಿದ್ದೀವಿ, ಇಲ್ಲಿ ನೋಡ್ಬೋದು. ಬನ್ನಿ, ಗಾಡಿ ಮುಂದಕ್ಕೆ ಹೋಗ್ತಾ ಇದ್ದಾರೆ, ಸ್ವಲ್ಪ ತಣ್ಣಗೆ ಅನಿಸುತ್ತೆ. ಮತ್ತೆ ಮುಂದೆ ಕೂತಿದ್ದಾರೆ, ಸಂಜಿತ್ ಡ್ರೈವ್ ಮಾಡ್ತಾ ಇದ್ದಾನೆ. ನೋಡಿ, ನಮಗೆ ಗೊತ್ತಿರೋ ಫಾರ್ಮ್ ಒಳಗಡೆ ಬರ್ತಾ ಇದ್ದೀವಿ. ಇಲ್ಲಿ ಒಳಗಡೆ ಗೇಟ್ ಒಳಗಡೆ ಆಗಲೇ ವೆಲ್ಕಮ್. ನೋಡಿ ನೀವು ಹೇಗೆ ನಗ್ತಾ ನಗ್ತಾ ಇದ್ದೀರಿ, ನಿಮ್ಮ ಬೆಳೆ ಎಲ್ಲ ನಗ್ತಾ ಇದೆ. ಅಷ್ಟು ಚೆನ್ನಾಗಿದೆ, ಚೆನ್ನಾಗಿ ಸಾಕಿದ್ದೀರಿ ಅದನ್ನು, ಮಗು ಥರ. ಹೆಂಗೆ ಕೀಳೋದು ಇದಾ? ಓ, ನೋಡಿ ಎಷ್ಟು ಚೆನ್ನಾಗಿದೆ ಕಡಲೆಕಾಯಿ, ತುಂಬಾ ಫ್ರೆಶ್ ಆಗಿದೆ. ಇನ್ನೊಂದಾ? ಓ, ಇನ್ನೊಂದು ತೆಗೀರಿ ಅಂತಿದ್ದಾರೆ. ಶಾರ್ಟ್ಸ್ ಮಾಡೋ ರಾಜ. ವಾ, ಥ್ಯಾಂಕ್ ಯು. ಸಾಕು ಸಾಕು. ವಾ, ಅಯ್ಯೋ ಎಷ್ಟೊಂದು ಕೀಳ್ತಾ ಇದ್ದಾರೆ ಪಾಪ. ಸಾಕು ಸಾಕು ಸಾಕು. ಓ, ನೀರಲ್ಲಿ ನೋಡಿ, ನೀರಲ್ಲಿ ತೊಳಿತಾ ಇದ್ದಾರೆ ಇದನ್ನ. ವಾ, ವಾ, ಎಷ್ಟು ಚೆನ್ನಾಗಿ ನೀರಲ್ಲಿ ತೊಳಿತಾ ಇದ್ದಾರೆ ನೋಡಿ. ಇಲ್ಲಿ ನೀರಿದೆ. ವಾ, ವಾ, ಎಷ್ಟು ಚೆನ್ನಾಗಿ ಮಾಡಿದ್ದೀರಿ.
ಅದಕ್ಕೆ ಇಲ್ಲಿ ಜಾಗ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇಲ್ಲಿ ಫುಲ್ ಹಸಿರಾಗಿದೆ. ಇಲ್ಲಿ ಬೆಟ್ಟಗಳು. ಓ ಮೈ ಗಾಡ್. ನೋಡಿ ಆಗಲೇ ಎಲ್ಲ ಕಡಲೆಕಾಯಿ ತಿಂತಾ ಇದ್ದಾರೆ. ಹಾಂ ನೋಡಿ ಕಡಲೆಕಾಯಿ ಹೆಂಗಿದೆ ಅಂತ ತಿನ್ನೋಡೋಣ ಹೇಗಿದೆ ಅಂತ ರುಚಿ. ತುಂಬಾ ಸ್ವೀಟ್ ಆಗಿದೆ. ನೋಡಿ ಇಲ್ಲೇ ಬಿಡಿಸ್ಕೊಡ್ತಾ ಇದ್ದಾರೆ, ಇಲ್ಲೇ ತಿಂತಾ ఇದ್ದಾರೆ. ఇప్పుడు వాళ్ళు ఉంటారు కదా ఈ పొద్దు హోటల్ తెప్పిస్తుంది ఇంకా వాళ్ళు చేసినప్పుడు వంట ఇక్కడ చేసేది అదే నైట్ ఇక్కడ ఉంటే వాళ్ళ జవాబుదారి ఉంటుంది. దానికి నేను చెప్పేది నైట్ ఉండేవారు. ಇವಾಗ ಕಡಲೆಕಾಯಿ ತೋಟದಿಂದ ಮಾವಿನ ತೋಟಕ್ಕೆ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಕಡಲೆಕಾಯಿ ತೋಟ ಅಂತ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಅವರು ಒಳ್ಳೆ ಮನಸ್ಸಿಂದ ಕಡಲೆಕಾಯಿ ಟೇಸ್ಟ್ ಮಾಡಿ ಅಂತ ಕೊಟ್ಟರು. ಇವಾಗ ಮಾವಿನ ತೋಟದಲ್ಲಿ ಮಾವಿನಕಾಯಿ ಬಿಟ್ಟಿರುತ್ತಾ ನೋಡೋಣ ಇವಾಗ. ಬನ್ನಿ. ನೋಡಿ ಅಲ್ಲೆಲ್ಲ ಟೊಮೆಟೊ ಬೆಳೀತಾ ಇದ್ದಾರೆ, ನೋಡ್ಬೋದು. ಹಾರ್ವೆಸ್ಟ್ ಮಾಡ್ತಾ ಇರಬೇಕು ಅಥವಾ ಕಟ್ತಾ ಇದ್ದಾರೋ ಏನೋ ಮಾಡ್ತಾ ಇದ್ದಾರೆ. ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಎಷ್ಟು ಬಿಸಿಲು ಅಂದರೆ ಕಾಲಿಗೆ ಆ್ಯಕ್ಚುಲಿ ಶೂಸ್ ಹಾಕೊಂಡ್ಬರ್ಬೇಕು, ಇಲ್ಲಾಂದರೆ ಪಾದ ಮೇಲ್ ಕೂಡ ಸುಡುತ್ತೆ. ಚಪ್ಪಲಿ ಹಾಕ್ಕೊಂಡಿದ್ರಿಂದ ಪಾದದ ಮೇಲ್ ಕೂಡ ಸುಡುತ್ತೆ. ತುಂಬ ಬಿಸಿಲಿದೆ. ಮಾವಿನ ತೋಟಕ್ಕೆ ಬಂದಿದ್ದೀವಿ. ಬಿಸಿಲಿದ್ರೂ ತುಂಬ ಚೆನ್ನಾಗಿ ಬ್ರೀಸ್ ಇದೆ. ನೋಡಿ ಎಲ್ಲ ಆಗಲೇ ಮುಂದೆ ಹೋಗೋಕ್ಕೆ ಶುರು ಮಾಡಿದ್ರು. ಬನ್ನಿ ಹೋಗೋಣ. ತುಂಬಾ ಚೆನ್ನಾಗಿದೆ. ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಏನೇನು ವೆರೈಟೀಸ್ ಅಂತ. ತಗೊಳ್ಳಿ ಇದನ್ನು. ಅಲ್ಲಿ ನೋಡಿ, ತಗೊಳ್ಳಿ ಇದನ್ನು. ವಾ, ಎಷ್ಟು ಚೆನ್ನಾಗಿದೆ ನೋಡಿ. ಏನು ವೆರೈಟಿ ಇದು ಮಾವಿನಕಾಯಿ? ಬೇನಿಶಾನಾ? ಹಾಂ, ಎಷ್ಟೊಂದು ವೆರೈಟಿ. ಇದು ನೆಲದ ತನಕ ಬಂದಿದೆ ನೋಡಿ ಇಲ್ಲಿ. ತುಂಬಾ ಚೆನ್ನಾಗಿದೆ. ವಾ, ಇಲ್ಲಿ ಫುಲ್ಲು ಮಾವಿನ ಮರಗಳು. ಓ ಮೈ ಗಾಡ್, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಗೊತ್ತಾ. ಸುಮಾರು ವೆರೈಟಿ ನೋಡ್ಕೊಂಬರ್ತಾ ಇದ್ರೆ ಮಣ್ಣೆಲ್ಲ ಫುಲ್ ಕಾದೋಗ್ಬಿಟ್ಟಿದೆ. ನಾನು ಅದ್ರ ಮೇಲೆ ಕೂತ್ಕೊಂಡ್ರು ಹಿಂದೆ ಎಲ್ಲ ತುಂಬ ಬಿಸಿ ಬಿಸಿ, ಪಾದದ ಮೇಲಂತೂ ತುಂಬ ಬಿಸಿ ಬಿಸಿ ಸುಟ್ಟೋಗೋ ಥರ. ಸೊ ಚಪ್ಪಲಿ ಹಾಕ್ಕೊಂಡು ಬರೋದಕ್ಕಿಂತ ಶೂಸ್ ಹಾಕ್ಕೊಂಬಂದರೆ ವಾಸಿ. ತುಂಬಾ ಬಿಸಿಲಿದೆ. ಮಾವಿನ ಮರಗಳು ನೋಡ್ತಿದ್ದಂಗೆ ಆ ಹೀಟೆಲ್ಲ ಮರೆತೇ ಹೋಗ್ತೀವಿ. ಇಲ್ಲೊಂದು ಪಪಾಯ ಮರ ಕೂಡ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಚಿಕ್ಕ 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 ಹಂಗೆ ಹೆಂಗಪ್ಪ ಇಳಿಯೋದಿಲ್ಲಿ ನೋಡೋಣ. ಹೆಂಗೆ ಇಳಿಯೋದಿಲ್ಲಿ? ಇಲ್ಲಿ ಏನು ಮಾಡಿದೆ ಗೊತ್ತಾ ನೋಡಿ, ಇಲ್ಲಿ ಸ್ಲೋಪಲ್ಲಿ ಇಳಿಯೋಕ್ಕೆ ಭಯ ಆಯಿತು. ಅದಕ್ಕೆ ಕೂತ್ಕೊಂಡ್ಬಿಟ್ಟು ಜಾರೆ ಬಂಡೆ ಥರ ಜಾರ್ಬಿಡ್ತಾ ಇದ್ದೀನಿ. ಮಾಡೆ ಬಂದೆ ಕೆಳಗಡೆ. ಏನೇನೆಲ್ಲ ಟ್ರಿಕ್ ಉಪಯೋಗಿಸ್ಬೇಕು. ಹಾಂ, ಇದೇನು ಮರ ಇದು? ಹುಳಿ ಇದೆಯಾ ಕಾಯಿ? ಹೌದಾ? ಅದಾ ಕೀಳ ಕೊಳ್ಳಿ ಅಂತ ಅಂದರು. ಹಾಗೆ ಒಂದು ನೋಡೋಣ, ಇದನ್ನು ಕಿತ್ಕೊಂಡು ತಿನ್ನೋಣ ಇವಾಗ.
ಎಷ್ಟಾದರೂ ಕಿತ್ಕೊಳ್ಳಿ ಅಂತಿದ್ದಾರೆ ಆದರೆ ನಾನು ಹೌದಾ ನೋಡಿ, ಇದನ್ನು ಉಜ್ಜಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಇದು ಎಲ್ಲಿ ತೊಳೆಯೋದಿದು? ಹಾಗೇನಾ? ಏನು ಘಮ್ ಅಂತ ಇದೆ ಗೊತ್ತಾ ಇದು? ತೊಳೆದಿದೆ ಇದೆ. ತುಂಬ ಚೆನ್ನಾಗಿದೆ. ಸ್ಟ್ರಾಂಗ್ಲಿ ರೆಕಮೆಂಡ್. ಇವಾಗ ಎಲ್ಲರಿಗೂ ಕುಡಿಯೋದಕ್ಕೆ ಎಳ್ನೀರು ಕೀಳ್ತಾ ಇದ್ದಾರೆ. ಕೈ ಕೈ ಫಿಂಗರು ಕೈ ಶಾರ್ಪ್ ಇದೆ ಅದು. ಹುಷಾರು, ಬೆಟ್ಟು ಹುಷಾರು. ಇದಿಲ್ವಾ? ಹೌದು. ಕಾರ್ತಿ, ಇದು ಹುಳಿ ಯಾವ ಇಲ್ವಾ? ಸ್ಕ್ರೂ ಡ್ರೈವರ್ ಹುಳಿ ಶಾಮ್ಲೋಜಿ. ತಗೊಳ್ಳಿ, ಕಿವಿಟ್ಟು ಅಣ್ಣ. ಅದು ಓಪನ್ ಇರಲಿ, ಅದಿರಲಿ, ಮೇಲಿರೋದಿರಲಿ. ಅವ್ನು ತಿಂತಾನವನು. ಮೇಲಿರೋದಿರಲಿ, ಅದು ಬಿದ್ದಿದೆ, ಅದರಲ್ಲಿ ಕಾಯಿದೆ. ಹಾಂ, ಅಣ್ಣಂಗೆ ಕೊಡು, ಅಣ್ಣಂಗೆ ಕೊಡಲ್ಲಿ, ಅಣ್ಣಂಗೆ ಕೊಡು. Oh my God, the best. It's very sweet. Amma. ಪರವಾಗಿಲ್ಲ, ಇನ್ನ ಬೇಜಾರು. ಎಷ್ಟು ವಿಶ್ವಾಸ ನೋಡಿ ಅವರು. ಕುಡಿಲಿ, ಕಾಸು ಬಿಟ್ಕ. ದೊಡ್ಡ ಮಾತು ಕೇಳೋ. ಕುಡಿಲಿ, ಕಾಜೈ. ಅಯ್ಯ, ಈಗ ಸ್ವಲ್ಪ ಹೊತ್ತಾದ್ರೆ ಮಲ್ಕೊಂಡ್ಬಿಡ್ತೀವಿ ನಾವು ಅದ್ರ ಮೇಲೆ. ನೀವ್ ಹಿಂಗೆ ಕೊಡ್ತಾ ಇದ್ರೆ ಅಯ್ಯಯ್ಯೋ, ತಗೊಳ್ಳಿ. ಎಳ್ನೀರಂದ್ರೆ ಇವ್ರಿಗಿಷ್ಟ.
ವೆರಿ ಗುಡ್. ಕಾಯಿಗಳು ಬಿಟ್ಟಿದೆ, ಎಲ್ಲ ಕಿತ್ತಿದ್ದಾರೆ, ತಗೊಳ್ತಾ ಇದ್ದಾರೆ ನುಗ್ಗೆ ಮರದಲ್ಲಿ. ಹಾಕೋಣ. ಬಲ್ತಿ ಏನ್ ಮಾಡ್ತಾರೆ ಅದನ್ನ? ಬಲ್ತಿರೋದೇನ್ ಮಾಡ್ತಾರೆ ಅಂದ್ರೆ ಸುಮ್ಮನೆ ಹಾಕಿದ್ರು ಆ ರಸ ಹೋದ್ರೂ ಒಳ್ಳೇದೇ ತಾನೆ. ಅದೇ ಅದೇ ಸಾಕು 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 ಸಾಕು. ನೋಡಿ ಇಲ್ಲಿ ಪಿ ಮಾಡೋದು ತೋರಿಸ್ತಾ ಇದ್ದಾರೆ. ನೇರಳೆ ಎಲೆನಲ್ಲಿ, ನೇರಳೆ ಮರದ ಎಲೆನಲ್ಲಿ ರಾಮ ತೋರಿಸ್ತಾ ಇದ್ದಾರೆ ನೋಡೋಣ. ಹಾಂ, ವಾ, ದಪ್ಪ ಇರಬೇಕಾ ಅದು? ಸಣ್ಣ ತೆಳ್ಳಕ್ಕಿರ್ಬೇಕಾ? ಓ, ತಗೊಂಡ್ಯಾ ನಿನ್ ಟೀಮ್ಗೆ ಕುಗೋದಕ್ಕೆ? ಮಕ್ಳಿಗೆ ಗೊತ್ತಿರ್ಲಿಲ್ಲ. ತೆಂಗಿನ ಎಲೆಯಲ್ಲಿ ಮಾಡ್ತಾ ಇದ್ವಿ. ಓ ಹೌದಾ? ಹಾಂ, ಮಾವಿನಕಾಯಿ ತಿಂದು ಎಳ್ನೀರು ಕುಡಿದು, ನಾನಂತ 3-4 ಎಳ್ನೀರು ಕುಡಿದೆ. ಪ್ರತಿಯೊಬ್ಬರೂ ಜಾಸ್ತಿನೇ ಕುಡಿದ್ರು. ನುಗ್ಗೆಕಾಯಿ ಬೇರೆ ಕಿತ್ಬಿಟ್ಟು ಕೊಟ್ಟಿದ್ದಾರೆ, ಮತ್ತು ಕರ್ಬೇವಿನ ಸೊಪ್ಪಿನ ಸಸಿ ಬೇರೆ ಕೊಟ್ಟಿದ್ದಾರೆ ಮನೇಲಿ ಹಾಕೋಕ್ಕೆ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ. ನಾವು ಕೂತಿದ್ದ ಕಡೆ ಸ್ವಲ್ಪ ತಂಪಿತ್ತು. ಪಾಪ ಇವ್ರು ದೊಡ್ಡ ಮನಸ್ಸಿಂದ ಪಾಪ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ. ನಮ್ಮ ಯಜಮಾನ್ರನ್ನ ಮತ್ತೆ ಇಟ್ಕೊಂಡು ಬರ್ತಾಯಿದ್ದಾರೆ. ಸಂಜೀತನು ಹಾಗೆ ಮತ್ತೆ ಕಾರಲ್ಲಿ ಕೂತ್ಕೊಂಡ್ವಿ. ನಮ್ಮ ಯಜಮಾನ್ರು ಡ್ರೈವ್ ಮಾಡ್ತಾ ಇದ್ದಾರೆ, ನಮ್ಮ ಅತ್ತೆ ಮುಂದೆ ಕೂತಿದ್ದಾರೆ. ಸಂಜೀತ್ ಇಲ್ಲಿ ಬಂದ. ರಕ್ಷಿತ್ ಆ ವೆಹಿಕಲಲ್ಲಿ ಕೂತ್ಕೊಂಡಿದ್ದಾನೆ. ಬನ್ನಿ ಹೊರಡೋಣ ಇವಾಗ. ಇವಾಗ ಹೊಲದಲ್ಲಿ ನಡ್ಕೊಂಬರ್ತಾ ಇದ್ದೀನಿ. ಇಲ್ಲಿ ನೋಡಿ ಸೊಪ್ಪು ಬೆಳೆದಿರೋದೆಲ್ಲ ಕಿತ್ಕೊಡ್ತಾ ಇದ್ದಾರೆ. ಹಾಂ, ಬೀಜ ಹಾಕಿದ್ರಾ? ಹಾಂ, ನೋಡಿ ಇಲ್ಲಿ ಬಾಳೆ ಗೊನೆ ಹಣ್ಣಾಗ್ತಾ ಇದೆ ಇವಾಗ. ಏಲಕ್ಕಿ ಬಾಳೆ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇರೋದು ಹಲಸಿನ ಮರ. ಇದೊಂದು 2-3-4 ವರ್ಷಕ್ಕೆ ಬಿಡ್ಬೋದು ಅಂತ ಅನಿಸುತ್ತೆ. ಇದು ತೆಂಗಿನ ಮರ, ಅದು ಅಗಸೆ ಸೊಪ್ಪಿನ ಮರಗಳು. ಏನೋ ಬಿಟ್ಟಿದೆ ಬನ್ನಿ ಅಂತಂದ್ರು. ಇವಾಗ ಹೋಗ್ತಾ ಇದ್ದೀನಿ ಅವ್ರ ಹಿಂದೆನೆ. ಓ, ಹಾಂ ಹಾಂ, ನೋಡಿ ಮಾವಿನಕಾಯಿ ಬಿಟ್ಟಿದೆ. ಮಾವಿನಕಾಯಿ ಕಿತ್ಕೊಡ್ತೀವಿ ಅಂದ್ರು ಕಿತ್ಕೊಡ್ತಿದ್ದಾರೆ ನೋಡಿ. ಫಸ್ಲು ಬಂದಿರೋದು. ನೋಡಿ. ಇವಾಗ ವಾಪಸ್ ಬೆಂಗಳೂರು ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲರೂ ಹೋಗೋಣ. ಸಾಯಂಕಾಲ ಆಲ್ಮೋಸ್ಟ್ 5:15 ಆಗಿದೆ. ಹೋಗ್ತಾ ಅಲ್ಲಿ ಊಟ ಮಾಡ್ಕೊಂಡು ಹೋಗೋದು. ಬನ್ನಿ ಹೊರಡೋಣ ಎಲ್ಲ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.